ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಸೈಟು, ಮನೆ, ಕಟ್ಟಡ, ವಿಲ್ಲಾ ಸೇರಿದಂತೆ ಕೃಷಿಯೇತರ ಸ್ಥಿರಾಸ್ತಿಗಳಿಗೆ ಈ ಖಾತಾ ಪಡೆಯಲು ಪರದಾಡ್ತಾ ಇರುವ ರಾಜ್ಯದ ಜನತೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಆಸ್ತಿಗೆ ಈ ಖಾತಾ ನೀಡುವ ಈ ಆಸ್ತಿಯ ತಾಂತ್ರಿಕ ಸಮಸ್ಯೆ ಬಗೆಹರಿಸುವ ಯತ್ನ ಅಧಿಕಾರಿಗಳಿಂದ ನಡೀತಾ ಇಲ್ಲ ಎಂಬ ಆರೋಪ ಒಂದೆಡೆಯಾದರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸ್ತಿಗಳಿಗೆ ಡಿಜಿಟಲ್ ಖಾತಾ ನೀಡುವ ಈ ಸ್ವತ್ತು 2.0 ತಂತ್ರಾಂಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಚಾಲನೆ ಕೊಟ್ಟು ತಿಂಗಳೇ ಕಳೆದ್ರೂ ಸಾಫ್ಟ್ವೇರ್ ಸಿದ್ಧ ಆಗಿಲ್ಲ. ಈ ಸುದ್ದಿಗೆ ಮುಖಪುಟ ನೋಡಿ. ಶಾಲಾ ಶಿಕ್ಷಣ ಇಲಾಖೆ ನಡೆಸಿದ್ದ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಫಲಿತಾಂಶ ಮಂಗಳವಾರ ಪ್ರಕಟ ಆಗಿದ್ದು, ಇದೇ ಮೊದಲ ಬಾರಿಗೆ ದಾಖಲೆ ಮಟ್ಟದಲ್ಲಿ 97,383 ಅಭ್ಯರ್ಥಿಗಳು ಅರ್ಹತೆ ಪಡೆದಿದ್ದಾರೆ. ಪತ್ರಿಕೆ 1 ಮತ್ತು 2 ಸೇರಿ ಒಟ್ಟು 3,16,558 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಆದಾಯಕ್ಕಿಂತ ಅಧಿಕ ಆಸ್ತಿ ಹೊಂದಿದ ಅಧಿಕಾರಿಗಳ ಬೇಟೆ ಮುಂದುವರೆಸಿರುವ ಲೋಕಾಯುಕ್ತ ಮಂಗಳವಾರ ಬಾಗಲಕೋಟೆ, ವಿಜಯಪುರ, ಕಾರವಾರ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಕರ್ನಾಟಕ ಜಾನಪದ ಅಕಾಡೆಮಿಯ 2025ನೇ ಸಾಲಿನ ವಿವಿಧ ಪ್ರಶಸ್ತಿಗಳು ಪ್ರಕಟ ಆಗಿದ್ದು, ಗೌರವ ಪ್ರಶಸ್ತಿಗೆ ಬೆಂಗಳೂರು ನಗರದ ನೀಲಾಕಾರರ ಪದ ಮತ್ತು ತಂಬೂರಿ ಪದಕಾರ ಸಿದ್ದರಾಜು ಸೇರಿ 30 ಸಾಧಕರು ಆಯ್ಕೆಯಾಗಿದ್ದಾರೆ. ಈ ಕುರಿತ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಹೇರಳ ದೇಶೀಯ ನಗದು ಲಭ್ಯತೆ, ಹೂಡಿಕೆದಾರರ ಸ್ಥಿರ ವಿಶ್ವಾಸ ಮತ್ತು ಪೂರಕ ಆರ್ಥಿಕ ಅಂಶಗಳಿಂದಾಗಿ ಐಪಿಒ ಮಾರುಕಟ್ಟೆ 2025ರಲ್ಲಿ ಐತಿಹಾಸಿಕ ಮೈಲುಗಲ್ಲು ಸೃಷ್ಟಿಸಿದೆ. ಮತ್ತೊಂದೆಡೆ ಷೇರುಪೇಟೆ ಮತ್ತೊಮ್ಮೆ ಕಳೆಗುಂದಿದ್ರೆ ಚಿನ್ನದ ಬೆಲೆ ಏರಿಕೆ, ನಾಗಾಲೋಟ ಮುಂದುವರೆದಿದೆ. ಈ ಸುದ್ದಿಗಳಿಗೆ ಮನೆ ಮಾತು ನೋಡಿ. ಆಧಾರ್ ಜೊತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಡಿಸೆಂಬರ್ 31 ಕೊನೆಯ ದಿನ ಆಗಿದೆ. ಅಷ್ಟರೊಳಗಡೆ ಲಿಂಕ್ ಮಾಡಿಕೊಳ್ಳದಿದ್ರೆ ಅಂತಹ ಪ್ಯಾನ್ ಕಾರ್ಡ್ಗಳು 2026 ಜನವರಿ 1ರಿಂದಲೇ ರದ್ದಾಗಲಿವೆ. ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಜಗತ್ತಿನೆಲ್ಲೆಡೆ ಈಗ ಕೃತಕ ಬುದ್ಧಿಮತ್ತೆಯದ್ದೇ ಹವಾ. ಅಂಗಡಿಗಳಿಂದ ಹಿಡಿದು ಅಂತರಿಕ್ಷದವರೆಗೂ ಕೂಡ ಅದರ ವ್ಯಾಪ್ತಿ ಹರಡಿಕೊಂಡಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರ ಪ್ರಯೋಜನ ಮತ್ತು ಅಪಾಯಗಳ ಬಗ್ಗೆ ವ್ಯಾಪಕ ಚರ್ಚೆ ಕೂಡ ನಡೀತಾ ಇದೆ. ಅದನ್ನ ಬಳಸಿಕೊಂಡು ಏಳಿಗೆ ಸಾಧಿಸಬಹುದೆನ್ನುವ ವಾದ ಒಂದೆಡೆಯಾದ್ರೆ, ಇರುವ ಕೆಲಸವನ್ನ ಅದು ಕಸಿದುಕೊಳ್ಳುತ್ತೆ ಎಂಬ ಭೀತಿ ಕೂಡ ಇನ್ನೊಂದೆಡೆ. ಈ ಬಗ್ಗೆ ತಜ್ಞರು ಏನಂತಾರೆ ಎಂಬ ಕುತೂಹಲ ಸಹಜ. ಎಐ ತಜ್ಞ ರವೀಂದ್ರ ವರ್ಣ ಅವರು ವಿಜಯವಾಣಿ ಸಂವಾದದಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ. ಅಕ್ರಮ ವಲಸಿಗರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಆಡಳಿತ ಇದೀಗ ಹೊಸ ಒಂದು ಯೋಜನೆಯನ್ನ ಮುಂದಿಟ್ಟಿದೆ. ಸೂಕ್ತ ದಾಖಲೆಗಳು ಇಲ್ಲದವರು ಈ ವರ್ಷಾಂತ್ಯದ ಒಳಗೆ ಅಮೆರಿಕವನ್ನ ತ್ಯಜಿಸಲಿಕ್ಕೆ ಒಪ್ಪಿದ್ರೆ ಅಂತವರಿಗೆ $3,000 ಹಾಗೂ ಪ್ರಯಾಣದ ಖರ್ಚನ್ನ ಕೊಡೋದಾಗಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಪ್ರಕಟ ಮಾಡಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಕಾಲ್ ತುಳಿತ ದುರಂತ ಬಳಿಕ ಕ್ರಿಕೆಟ್ ಪಂದ್ಯಗಳಿಗೆ ನಿರ್ಬಂಧ ಹೇರಲಾಗಿರುವ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿಗದಿಯಾಗಿದ್ದ ವಿಜಯ್ ಹಜಾರೆ ಟ್ರೋಫಿಯ 7 ಪಂದ್ಯಗಳನ್ನು ದೇವನಹಳ್ಳಿಯಲ್ಲಿರುವ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಆ ಮಾಹಿತಿಗೆ ಕ್ರೀಡಾಪುಟ ಓದಿ. ಹಿಂದಿಯ ಡಕಾಯಿತ್, ರಂಗೀಲಾ, ತಮಿಳಿನ ಇಂಡಿಯನ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ನಟಿಸಿದ ಖ್ಯಾತಿ ಉರ್ಮಿಳಾ ಮಾತೋಂಡ್ಕರ್ಗೆ ಸಲ್ಲತ್ತೆ. ಹಿಂದಿ, ತೆಲುಗು, ತಮಿಳು ಸೇರಿ 40ಕ್ಕೂ ಅಧಿಕ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಇಂತಹ ನಟಿ 2018ರಲ್ಲಿ ತೆರೆ ಕಂಡಿದ್ದ ಹಿಂದಿಯ ಬ್ಲಾಕ್ ಮೇಲ್ ಬಳಿಕ ಈವರೆಗೆ ತೆರೆ ಮೇಲೆ ಕಾಣಿಸಿಕೊಂಡಿಲ್ಲ. ನಟನೆಯಿಂದ ಊರ್ಮಿಳಾ ದೂರ ಆದ್ರ ಅಥವಾ ಬಾಲಿವುಡ್ ಬೇಜಾರ್ ಮಾಡಿದೆ ಎಂಬ ಚರ್ಚೆಗಳು ಕೂಡ ನಟಿಯ ಸುತ್ತ ನಡೀತಾ ಇದೆ. ಇದೀಗ ಎಲ್ಲ ಪ್ರಶ್ನೆಗಳಿಗೆ 51 ವರ್ಷದ ನಟಿ ಊರ್ಮಿಳಾ ಉತ್ತರಿಸಿದ್ದು, ಬಾಲಿವುಡ್ ತೊಡೆದಿಲ್ಲ, ಶೀಘ್ರದಲ್ಲೇ ನಟನೆಗೆ ಮರಳಿದ್ದೇನೆ ಅಂತ ಹೇಳಿದ್ದಾರೆ. ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಎಲ್ಲ ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.